ಫುಟ್ಬಾಲ್ ದಿಗ್ಗಜ ಹಾಗೂ ಉದ್ಯಮಿ ಗೆರಾರ್ಡ್ ಪಿಕೆ ಅವರು ಫೈರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡದಲ್ಲಿ ಕಾರ್ಯತಂತ್ರದ ಷೇರುದಾರರಾಗಿ ಸೇರ್ಪಡೆಯಾಗಿದ್ದಾರೆ. ಈ ಬೆಳವಣಿಗೆಯು ಚೆಸ್ ಕ್ರೀಡೆಯ ಜಾಗತಿಕ ಬೆಳವಣಿಗೆಗೆ ದೀರ್ಘಕಾಲಿಕ ಕೊಡುಗೆ ನೀಡುವ ತಂಡದ ಮಹತ್ವಾಕಾಂಕ್ಷೆಯನ್ನು ಮತ್ತಷ್ಟು ಬಲಪಡಿಸಿದೆ. ಸ್ಪೇನ್ ಪರ ಫಿಫಾ ವಿಶ್ವಕಪ್ ಗೆದ್ದಿರುವ ಹಾಗೂ ತಮ್ಮ ಪೀಳಿಗೆಯ ಅತ್ಯಂತ ಯಶಸ್ವಿ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾಗಿರುವ ಪಿಕೆ ಉನ್ನತ ಮಟ್ಟದ ಕ್ರೀಡೆ, ಜಾಗತಿಕ ಅಭಿಮಾನಿ ಸಮುದಾಯಗಳು ಮತ್ತು ಹೊಸ ಮಾದರಿಯ ಕ್ರೀಡಾ ಉದ್ಯಮಗಳ ಬಗ್ಗೆ ಅಪಾರ ಅನುಭವ ಹೊಂದಿದ್ದಾರೆ. ಅವರ ಸೇರ್ಪಡೆ ಚೆಸ್ ಕ್ರೀಡೆಯು ಸ್ಪರ್ಧೆ, ತಂತ್ರಜ್ಞಾನ, ಮನರಂಜನೆ ಮತ್ತು ಸಂಸ್ಕೃತಿಯನ್ನು ಒಳಗೊಂಡ ಜಾಗತಿಕ ಕ್ರೀಡಾ ಪರಿಸರವಾಗಿ ಬೆಳೆಯುತ್ತಿರುವುದನ್ನು ಪ್ರತಿಬಿಂಬಿಸುತ್ತದೆ. ಚೆಸ್ ಜಾಗತಿಕವಾಗಿ ವೇಗವಾಗಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಫೈರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ಭವಿಷ್ಯದ ಚೆಸ್ ಕ್ರೀಡೆಯನ್ನು ರೂಪಿಸುವ ಉದ್ದೇಶದಿಂದ ತನ್ನ ಫ್ರಾಂಚೈಸ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ರವಿಚಂದ್ರನ್ ಅಶ್ವಿನ್ ಸೇರಿದಂತೆ ಹಲವು ಕಾರ್ಯತಂತ್ರದ ಷೇರುದಾರರ ಬೆಂಬಲ ಹೊಂದಿರುವ ತಂಡವು ಸೆಪ್ಟೆಂಬರ್ 3ರಿಂದ 13ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ಚೆಸ್ ಲೀಗ್ ಗ್ಲೋಬಲ್ ಚೆಸ್ ಲೀಗ್ 2026ರ 4ನೇ ಆವೃತ್ತಿಯಲ್ಲಿ ಸ್ಪರ್ಧಿಸಲಿದೆ. ತಂಡದ ಪ್ರಮುಖ ಆಟಗಾರರಾಗಿ ಜೋಕಿರ್ ಸಿಂದರೋವ್, ನಿಹಾಲ್ ಸರಿನ್, ಡ್ಯಾನಿಲ್ ದುಬೋವ್, ಬಿಬಿಸಾರ ಅಸ್ಸೌಬಯೇವಾ, ಸಾರಾ ಖಾದೆಮ್ ಮತ್ತು ಮಾರ್ಕ್-ಆಂಡ್ರಿಯಾ ಮೌರಿಜ್ಜಿ ಇದ್ದಾರೆ. ತಂಡದ ನಾಯಕತ್ವವನ್ನು ಗ್ರ್ಯಾಂಡ್ ಮಾಸ್ಟರ್ ಶ್ರೀನಾಥ್ ನಾರಾಯಣನ್ ವಹಿಸಲಿದ್ದಾರೆ. ಫೈರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ನ ಸಿಇಒ ಹಾಗೂ ಸಹಮಾಲೀಕರಾದ ಪ್ರಚುರ ಪಿ. ಮಾತನಾಡಿ, ಗೆರಾರ್ಡ್ ಪಿಕೆ ಅವರು ಫೈರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ನಲ್ಲಿ ಹೂಡಿಕೆ ಮಾಡಿರುವುದು ನಮ್ಮ ಫ್ರಾಂಚೈಸಿಗೆ ಮಾತ್ರವಲ್ಲದೆ ಜಾಗತಿಕ ಕ್ರೀಡೆಯಾಗಿ ಚೆಸ್ ಬೆಳೆಯುತ್ತಿರುವುದಕ್ಕೂ ಮಹತ್ವದ ಕ್ಷಣವಾಗಿದೆ. ಜಾಗತಿಕ ಕ್ರೀಡಾ ಆಸ್ತಿಯನ್ನು ನಿರ್ಮಿಸುವುದು ಹೇಗೆ ಎಂಬುದನ್ನು ಗೆರಾರ್ಡ್ ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದಾರೆ. ಉನ್ನತ ಮಟ್ಟದ ಸ್ಪರ್ಧೆಯೊಂದಿಗೆ ಆಕರ್ಷಕ ಕಥನ, ಅಭಿಮಾನಿಗಳ ಸಮುದಾಯ ಮತ್ತು ಪ್ರೇಕ್ಷಕರೊಂದಿಗೆ ಬಲವಾದ ಸಂಪರ್ಕವನ್ನು ಬೆಳೆಸುವ ಅವರ ಅನುಭವ ನಮ್ಮ ದೃಷ್ಟಿಕೋನಕ್ಕೆ ಮಹತ್ವದ ಬೆಂಬಲವಾಗಿದೆ ಎಂದು ತಿಳಿಸಿದರು. ಇದರ ಜತೆಗೆ ಅವರು, ಚೆಸ್ ಇಂದು ಮಹತ್ವದ ಪರಿವರ್ತನೆಯ ಹಂತದಲ್ಲಿದೆ. ಅಸಾಧಾರಣ ಪ್ರತಿಭೆಗಳು, ವೇಗವಾಗಿ ಬೆಳೆಯುತ್ತಿರುವ ಪ್ರೇಕ್ಷಕ ಬಳಗ ಮತ್ತು ಜಾಗತಿಕ ಕ್ರೀಡೆಯಾಗಲು ಅಗತ್ಯವಿರುವ ಎಲ್ಲ ಅಂಶಗಳು ಚೆಸ್ನಲ್ಲಿವೆ. ಫೈರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ಈ ಪರಿವರ್ತನೆಯ ಕೇಂದ್ರಬಿಂದುವಾಗಲು ಬಯಸುತ್ತದೆ. ಅತ್ಯುತ್ತಮ ಆಟಗಾರರು, ಮಹತ್ವಾಕಾಂಕ್ಷೆಯ ಪಾಲುದಾರರು ಮತ್ತು ಹೊಸ ಪೀಳಿಗೆಯ ಅಭಿಮಾನಿಗಳನ್ನು ಒಂದೇ ವೇದಿಕೆಗೆ ತರುವ ಗುರಿ ನಮ್ಮದು. ಗೆರಾರ್ಡ್ ಅವರ ಸೇರ್ಪಡೆ ನಮ್ಮ ದೃಷ್ಟಿಕೋನಕ್ಕೆ ದೊರೆತ ಬಲವಾದ ಮಾನ್ಯತೆಯಾಗಿದೆ ಎಂದು ಹೇಳಿದರು. ಫೈರ್ಸ್ನ ಸಹ ಸಂಸ್ಥಾಪಕ ಹಾಗೂ ಮುಖ್ಯ ಉತ್ಪನ್ನ ಅಧಿಕಾರಿ ಯಶಸ್ ಕೋಡೆ ಮಾತನಾಡಿ, ಫುಟ್ಬಾಲ್ ಜಾಗತಿಕ ಕ್ರೀಡೆಯಾಗಿ ಬೆಳೆದದ್ದು ಎಲ್ಲೆಡೆ ಇರುವ ಅಭಿಮಾನಿಗಳೊಂದಿಗೆ ಸಂಪರ್ಕ ಸಾಧಿಸುವ ಹೊಸ ಮಾರ್ಗಗಳನ್ನು ಕಂಡುಕೊಂಡ ಕಾರಣ. ಚೆಸ್ಗೂ ಅದೇ ಸಾಮರ್ಥ್ಯವಿದೆ ಎಂದು ನಾವು ನಂಬುತ್ತೇವೆ. ಫುಟ್ಬಾಲ್ನ ಆ ಜಾಗತಿಕ ಪಯಣವನ್ನು ಸ್ವತಃ ಅನುಭವಿಸಿರುವ ಗೆರಾರ್ಡ್ ನಮ್ಮೊಂದಿಗೆ ಕೈಜೋಡಿಸಿರುವುದು ಈ ಗುರಿಯನ್ನು ಮತ್ತಷ್ಟು ವಾಸ್ತವಿಕವಾಗಿಸಿದೆ. ಚೆಸ್ ಯಾವ ಮಟ್ಟಿಗೆ ಬೆಳೆಯಬಹುದು ಎಂಬುದರ ಇದು ಕೇವಲ ಆರಂಭ ಎಂದರು. ಗೆರಾರ್ಡ್ ಪಿಕೆ ಮಾತನಾಡಿ, ನನ್ನ ವೃತ್ತಿಜೀವನದುದ್ದಕ್ಕೂ ಕ್ರೀಡೆ ಅಭಿಮಾನಿಗಳೊಂದಿಗೆ ಹೇಗೆ ಹೊಸ ರೀತಿಯಲ್ಲಿ ಸಂಪರ್ಕ ಸಾಧಿಸಬಹುದು ಎಂಬುದನ್ನು ಮರುಚಿಂತನೆ ಮಾಡುವ ಯೋಜನೆಗಳಲ್ಲಿ ನಾನು ಆಸಕ್ತಿ ಹೊಂದಿದ್ದೇನೆ. ಚೆಸ್ನ ಆಳ, ಜಾಗತಿಕ ಆಕರ್ಷಣೆ ಮತ್ತು ಅದಕ್ಕೆ ಅಗತ್ಯವಿರುವ ಅದ್ಭುತ ಮಾನಸಿಕ ಸಾಮರ್ಥ್ಯ ನನ್ನನ್ನು ಬಹುಕಾಲದಿಂದ ಆಕರ್ಷಿಸಿದೆ. ಫೈರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ನ ಮಹತ್ವಾಕಾಂಕ್ಷೆ ಮತ್ತು ಚೆಸ್ಗಾಗಿ ಹೊಂದಿರುವ ದೀರ್ಘಕಾಲಿಕ ದೃಷ್ಟಿಕೋನ ನನ್ನನ್ನು ವಿಶೇಷವಾಗಿ ಸೆಳೆದಿದೆ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು 17th of August ಇಲ್ಲಿ ಶಾಂಗ್ರಿಲಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ಗೆ ಯಾಕೆ ಕರೆದ್ವಿ ಅಂದರೆ, ನಾವು ಗೆರಾರ್ಡ್ ಪಿಕೆ ಅಂತ ಒಂದು ಲೆಜೆಂಡ್ರಿ ಫುಟ್ಬಾಲರ್ನ ಆಸ್ ಅ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್ ಫೈರ್ಸ್ ಅಮೆರಿಕನ್ ಗ್ಯಾಂಬಿಟ್ಸಲ್ಲಿ ವೆಲ್ಕಮ್ ಮಾಡ್ತಾಯಿದ್ದೀವಿ. ಇದು ನಮ್ಮದು ಒಂದು ಲ್ಯಾಂಡ್ಮಾರ್ಕ್ ಮೂಮೆಂಟ್. ನಮಗೊಂದೇ ಅಲ್ಲ, ಗ್ಲೋಬಲ್ ಚೆಸ್ ಲೀಗ್ ಒಂದೇ ಅಲ್ಲ, ಎಂಟೈರ್ ಚೆಸ್ ಇಕೋಸಿಸ್ಟಮ್ಗೆ ಈ ಥರ ಇಲೈಟ್ ಫುಟ್ಬಾಲ್ ಪ್ಲೇಯರ್, ಒನ್ ಆಫ್ ದ ಗ್ರೇಟೆಸ್ಟ್ ಸ್ಪೋರ್ಟಿಂಗ್ ಪರ್ಸ್ನಾಲಿಟೀಸ್ ಈ 21st ಜನರೇಷನ್ ಅವರು ಬರ್ತಾ ಇರೋದು, ಈ ಟೀಮ್ಗೆ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್ ಆಗ್ತಾ ಇರೋದು, ಇದು ನಮಗೆ ತುಂಬ ಖುಷಿಯಾದಂಥ ವಿಷಯ. ತುಂಬ ಲ್ಯಾಂಡ್ಮಾರ್ಕ್ ಮೂಮೆಂಟ್ ಅಂತ ಹೇಳ್ಬೋದು ನಮ್ಮ ಟೀಮ್ಗೆ. ಸೊ ವಿ ಆರ್ ವೆರಿ ಹ್ಯಾಪಿ, ವೆರಿ ಗ್ಲಾಡ್ ಆ್ಯಂಡ್ ವೆರಿ ಎಕ್ಸೈಟೆಡ್ ಟು ಅನೌನ್ಸ್ ಗೆರಾರ್ಡ್ ಪಿಕೆ ಆಸ್ ಅ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್. ಸರ್, ಇದು ಎಲ್ಲಿ ನಡೆಯುತ್ತೆ ಮತ್ತು ಎಷ್ಟು ಜನ ಪಾಲ್ಗೊಳ್ತಾರೆ? ಗ್ಲೋಬಲ್ ಚೆಸ್ ಲೀಗ್ ಈ ಸತಿ ಬೆಂಗಳೂರಿಗೆ ಬರ್ತಾ ಇದೆ. ಸೆಪ್ಟೆಂಬರ್ 5th to 13th ತನಕ ಬೆಂಗಳೂರಲ್ಲಿ ಇಲ್ಲೇ ಲಲಿತ್ ಅಶೋಕಲ್ಲಿ ನಡೀತಾ ಇದೆ. ಇದು ಈ ಥರ ಇವೆಂಟು ಯಾವತ್ತೂ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಆಗೇ ಇರಲಿಲ್ಲ. 36 ಬೆಸ್ಟ್ ಚೆಸ್ ಪ್ಲೇಯರ್ಸು ಈ ಕರ್ನಾಟಕದಲ್ಲಿ ಬರ್ತಾ ಇರೋದು ಇದು ಮೊದಲನೇ ಬಾರಿ, ಹಿಸ್ಟ್ರಿ ಅಂತ ಹೇಳ್ಬೋದು ಇದು ಬರ್ತಾ ಇರೋದು. ಸೊ ನಾವೆಲ್ಲ ಎಕ್ಸೈಟ್ ಆಗಿದ್ದೀವಿ. ನಾವು ಒಂದೇ ಅಲ್ಲ, ದ ಎಂಟೈರ್ ಚೆಸ್ ಇಕೋಸಿಸ್ಟಮ್, ಚೆಸ್ ಫ್ಯಾನ್ಸ್, ಫಾಲೋವರ್ಸ್, ಪ್ಲೇಯರ್ಸ್ ಎಲ್ಲರಿಗೂ ಇದು ಒಂಥರ ಖುಷಿಯಾದ ವಿಷಯ. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇವೆಂಟ್ ಬರೋಕ್ಕೆ, ಬಂದಿದೆ ಅಂತ ಇಲ್ಲಿ ಅದನ್ನು ಲೈವ್ ನೋಡೋಕ್ಕೆ. ಸೊ ಇಟ್ ಇಸ್ ಅ ವೆರಿ ಎಕ್ಸೈಟಿಂಗ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್ ಸರ್. ಓಕೆ ಸರ್, ಥ್ಯಾಂಕ್ ಯು.